ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಸೊ ಇದು ಬಂದ್ಬಿಟ್ಟು ಸ್ಪೆಷಲ್ ಪಾರ್ಸಲ್ ಇಂಡಿಯಾದಿಂದ ಬಂದಿದ್ದು. ಯಾಕಂದ್ರೆ ಇದು ನನಗೆ ಪ್ರೆಗ್ನೆನ್ಸಿಗೆ ಅಂತ ಕಳಿಸಿರೋದು. ಸೊ ಇವಾಗ ಕ್ರೇವಿಂಗ್ ಸ್ವಲ್ಪ ಜಾಸ್ತಿ ಆಗೋದಿಕ್ಕೆ ನನಗೆ ಬೇಕಿತ್ತು. ಆ್ಯಂಡ್ ನಮಗೊಂದು ಫಂಕ್ಷನ್ ಅಂದ್ರೆ ಒಂದು ರಿಚುವಲ್ ಅದೇ ನಮ್ದು. ನನಗೆ 5 months ಕಂಪ್ಲೀಟ್ ಆಗೋಷ್ಟರಿಗೆ ಒಂದು ರಿಚುವಲ್ ಮಾಡಬೇಕು. ಸೊ ಇವಾಗ ನಾನು ಈ ವ್ಲಾಗ್ ಮಾಡ್ತಿರೋ ಟೈಮಲ್ಲಿ ನನಗೆ 4.5 months ಇವಾಗ. ಆ್ಯಂಡ್ ಈ ವ್ಲಾಗ್ಸ್ ನನಗೆ ಡೆಲಿವರಿ ಆದಮೇಲೆ ಒಂದು ನಾನು ಹಾಕ್ತೀನಿ. ಅಲ್ಲಿ ತನಕ ಯಾವ ವ್ಲಾಗ್ಸ್ನು ಸದ್ಯಕ್ಕೆ ಹಾಕಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್. ಸೊ ಡೆಫಿನೆಟ್ಲಿ ನನಗೆ ರೆಡಿ ಆಗ್ಲಿಕ್ಕೆ ಅಷ್ಟೊಂದು ಮೂಡ್ ಇರಲಿಲ್ಲ, ತುಂಬ ಸುಸ್ತಾಗ್ತದೆ. ಸೊ ನೋಡಿಕೊಂಡು ನಾರ್ಮಲ್ ಆಗಿ ಮಾಡ್ತೀನಿ ಈ ವ್ಲಾಗ್ನ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಸಲ ಪಾರ್ಸಲ್ 36 kgs ಬಂದಿರೋದು. ಇದರಲ್ಲಿ ನನಗೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್, ಆಮೇಲೆ ನನಗೆ ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು, ಟ್ರೆಡಿಷನಲ್ ವೇರ್, ಆಲ್ಸೋ ಲಾಟ್ ಆಫ್ ಫುಡ್ ಐಟಮ್ಸ್ ಅದೇ ಇದರೊಳಗೆ. ಇವಾಗ ಒಂದು ನೋಡೋಣ. ಫಸ್ಟ್ ಈ ಬಾಕ್ಸ್ನ ಓಪನ್ ಮಾಡೋಣ. ನಾನು ಒಂದು ರಿಚುವಲ್ ಅಂತ ಹೇಳಿದ್ನಲ್ಲ, ಸೊ ಅದು ಬಂದ್ಬಿಟ್ಟು ಜಲ್ದೇವ್ರು ಅಂತ. ಸೊ ನಮ್ಮ ಕಡೆ ಜಲ್ದೇವ್ರು ಯಾರನ್ನ ಇನ್ವೈಟ್ ಮಾಡ್ತೀವಿ ನಾವು ಅಂದ್ರೆ ಯಾರ ಮನೇಲಿ ಜಲ್ದೇವ್ರು ಇರ್ತದೆ ಅವ್ರು ಮಾತ್ರ ಬರ್ಬೋದು. ಬಿಕಾಸ್ ಅವತ್ತೊಂದು ದೀಪ ಹಚ್ತೇವೆ ನಾವು. ಆ ದೀಪನ ಬೇರೆ ಯಾರು ನೋಡಬಾರ್ದು ಅನ್ನೋದು ಒಂದು ನಂಬಿಕೆ. ಅದು ನಮಗೆ ಒಳ್ಳೇದಾಗಲ್ಲ ಅನ್ನೋದು ನಮಗೆ ಅದು ಸ್ವಲ್ಪ ಫಾಲೋ ಮಾಡ್ಬೇಕಲ್ಲ ಈ ಟೈಮಲ್ಲಿ. ಹಂಗಾಗಿ ನಾನು ಅದು ಎಲ್ಲಾನು ವ್ಲಾಗ್ ಮಾಡಲ್ಲ. ಜಸ್ಟ್ ಡೆಕೋರೇಷನ್, ಆಮೇಲೆ ಏನ್ ಅಡಿಗೆ ಮಾಡ್ತೀವಿ ಅವತ್ತು, ಆಮೇಲೆ ಏನೇನ್ ಐಟಮ್ಸ್ ನ ಇಡ್ತೀವಿ ಡೆಕೋರೇಷನ್ಗೆ, ಅದು ಎಲ್ಲಾನು ನಾನು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ಇವಾಗ ಈ ಬಾಕ್ಸಸ್ ಅಲ್ಲಿ ಏನದೆ ಅನ್ನೋದು ನೋಡೋಣ. ನಾನಂತೂ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಆಕ್ಚುಲಿ ಬಾಕ್ಸ್ ನ ಉಲ್ಟಾ ಓಪನ್ ಮಾಡೀವಿ. ಸೊ ಎಲ್ಲ ಉಲ್ಟಾ ಅದೇ. ನಾನು ಹಂಗೆ ತೆಗೆದು ತೋರಿಸ್ತೀನಿ ನಿಮಗೆ. ಫುಲ್ ಪ್ಯಾಕಿಂಗ್ ಆಗದೆ, ಅದಕ್ಕೆ ನನಗೂ ಗೊತ್ತಿಲ್ಲ ಏನೇನದೆ ಅಂತ. ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಇದು ಫುಲ್ ಸೆಲೋಟೇಪ್ ಎಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲ ತೆಗೆದ್ವಿ ನಾನು ಸಾಗರ್. ಸೊ ಫಸ್ಟ್ ಬಂದ್ಬಿಟ್ಟು ಇದು ತುಂಬಾ ಬೇಸನ್ ಇರೋದು. ಇದು ಪರ್ಟಿಕ್ಯುಲರ್ಲಿ ಸಾಗರ್ಗೋಸ್ಕರ ಕಳ್ಸಿರೋದು, ಸಾಗರ್ದು ಫೇವ್ರೆಟ್. ಸೊ ಇದು ಸಾಗರ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ತೆಂಗ್ಳು ಅಂತಾರಲ್ಲ ಆ ಥರ ಅದು. ಆಮೇಲೆ ಕೆಳಗೆ ಹೋಳಿಗೆ ಅದೇ. ಇದು ನನಗೆ ಹೂರ್ಣದ ಹೋಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಶೇಂಗಾದ ಹೋಳಿಗೆ ಮತ್ತೆ ಕೊಬ್ಬರಿ ಹೋಳಿಗೆ ಕಳ್ಸಾರ ನಮ್ಮ ಮನೆಯಿಂದ. ಅವಲಕ್ಕಿ ಇದು ನಮಗೆ ಎಲ್ಲ ಶೋಗುನು ಬೇಕಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ಈ ತರ ಐಟಮ್ಸ್ ಬಂದಾವೆ. ಇದು ಸಾಗರ್ಗೆ ಮಸಾಲಾ ಶೇಂಗಾ, ಸಾಗರ್ದು ಡ್ರೆಸ್. ಅಂಡ್ ಇದು ನನಗೆ ಅವತ್ತು ಈವೆಂಟ್ಗೆ ಸ್ವಲ್ಪ ಬೇಕಾಗಿರೋ ಜ್ಯುವೆಲ್ರಿ ಎಲ್ಲ ಇದ್ರೊಳಗದೆ. ಸೊ ಇದೇನು ತೋರ್ಸಲ್ಲ. ಇದು ಚಾಕ್ಲೇಟ್ ಬಂದ್ಬಿಟ್ಟು ನನ್ನ ತಮ್ಮ ಐರ್ಲೆಂಡ್ ಇಂದ ಬರ್ತಾ ಈ ಚಾಕ್ಲೇಟ್ ಎಲ್ಲರಿಗೂ ತಗೊಂಡ್ ಬಂದಿದ್ದ. ಸೊ ನಂದು ಪಾರ್ಸಲ್ ಬರ್ತದ ಅಂದ ತಕ್ಷಣ ನನ್ಗೂ ಒಂದು ತಗೊಂಡ್ ಬಂದ. ಇದು ಬಹಳ ಚೆನ್ನಾಗದೆ ಅನ್ನೋ ರಿವ್ಯೂ ಕೇಳಿನಿ ನಾನು. ಸೊ ನಾನು ಕೂಡ ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಅಂಡ್ ನಂದು ಮೋಸ್ಟ್ ಅವೇಟೆಡ್ ಐಟಮ್ ಇದ್ರೊಳಗಿರೋದು. ಇದು ನಂಗೆ ಗೊತ್ತಿಲ್ಲ ಎಲ್ಲ ಊರಲ್ಲೂ ಫೇಮಸ್ ಅದು ಎಲ್ಲರಿಗೂ ಗೊತ್ತೋ ಇಲ್ಲೋ ಅಂತ. ಬಳ್ಳಾರಿಯಲ್ಲಿ ಇದು ಬಹಳ ಫೇಮಸ್ ಮಂಡಿಗೆ ಇದು. ಸೊ ಮದ್ವೆ ಮನೆಯಲ್ಲೆಲ್ಲ ಮಂಡಿಗೆ ಬಹಳ ಫೇಮಸ್ ಇರ್ತದೆ ಅಲ್ಲಿ. ನನಗೆ ಅದು ಬಹಳ ಕ್ರೇವಿಂಗ್ ಬಂದ್ಬಿಟ್ಟಿತ್ತು ಮಂಡಿಗೆ ತಿನ್ಬೇಕು ಅಂತ. ಸೊ ಇದಕ್ಕೆ ಮೇಲೆ ಸಕ್ಕರೆ ಹಾಕೊಂಡು ಹಾಲು ಹಾಕೊಂಡು ತಿನ್ಬೇಕು. ತುಂಬಾನೇ ಇಷ್ಟ ನನ್ಗಿದು. ಅಂಡ್ ಇದು ಹೋಳಿಗೆ. ಇದಾದ್ಮೇಲೆ ನನಗೆ ಆಕ್ಚುಲಿ ಸ್ವಲ್ಪ ಒಡ್ದಾವೆ. ಇದು ಕರ್ಜಿಕಾಯಿ. ನಂಗೆ ಇದು ತಿನ್ಬೇಕಂತಿತ್ತು. ಇದು ಗಿಲ್ಗಂಚಿ ಅಂತಾನು ಅಂತೀವಿ ನಾವು. ಭಾಳನೇ ಕಾಯ್ತಿದ್ದೆ. ಈ ಬಾಕ್ಸ್ ಫುಲ್ ಇದಕ್ಕೆ ನಾನು ಕಾಯ್ತಾ ಇದ್ದಿದ್ದು ಮೇಜರ್. ಸೊ ಇವೆಲ್ಲಾನು ಇವತ್ತೇ ಗ್ಯಾರಂಟಿ ತಿನ್ನೋದು. ಇದು ಕರ್ಜಿಕಾಯಿ 2 ವೆರೈಟಿ. ಒಂದು ಮೈದಾ ಹಿಟ್ಟಿಂದು, ಇನ್ನೊಂದು ಇದು ಗೋಧಿ ಹಿಟ್ಟಿಂದು. ಅಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಡೆಕೋರೇಷನ್ಗೂ ಇಡಬೇಕು. ಓಕೆ, ಸೊ ಇದು ಸಾಗರ್ದು ಟೀ ಶರ್ಟ್ ಒಂದು. ನಾನು ಜಲ್ದೇವ್ರು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಒಂದು ಬ್ಯಾಕ್ ಡ್ರಾಪ್ ತರಿಸೀನಿ.
ಎಲ್ಲಾನು ಫುಲ್ ಕ್ಲಿಯರ್ ಆಗಿ ಇವಾಗೆ ತೋರ್ಸಲ್ಲ, ನಾನು ಫುಲ್ ಡೆಕೋರೇಷನ್ ಮಾಡಾದ್ಮೇಲೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇನ್ನೊಂದು ಪ್ಯಾಕೆಟ್ ಆಫ್ ಮಂಡಿಗೆ. ಇಲ್ಲಿ ಒಂದು 3 ವೆರೈಟಿ ಸ್ವೀಟ್ಸ್ ಅದೇ. ಸೊ 2 ಕಾಂತಿ ಸ್ವೀಟ್ಸ್ ಇಂದ, ಒಂದು ನಂದಿನಿಯಿಂದ. ಸೊ ಇದರಲ್ಲಿ ಒಂದು ನಂದಿನಿ ಪೇಡ, ಇನ್ನೊಂದು ಧಾರವಾಡ ಪೇಡ, ಆಮೇಲೆ ಕಾಜು ಬರ್ಫಿ. ಇವು 3 ಸಾಗರ್ಗೆ, ನಂಗಲ್ಲ. ಅಂಡ್ ಇದು ಡ್ರೈ ಫ್ರೂಟ್ಸ್ ಮತ್ತೆ ಡೇಟ್ಸ್ದು ಉಂಡಿ. ಸಣ್ಣ ಸೈಜಲ್ಲಿ ಮಾಡಿರೋದು. ಯಾಕೆ ಅಂದ್ರೆ ನಾನು ಎವ್ರಿ ಡೇ ಒಂದು ತಿನ್ಲೇಬೇಕು ಅಂತ ನಮ್ಮಮ್ಮಂದು ಟ್ರಿಕ್ ಇದು. ಸಣ್ಣ ಸೈಜಲ್ಲಿ ಇದ್ರೆ ನಾನು ಗ್ಯಾರಂಟಿ ತಿಂತೀನಿ, ಅದಕ್ಕೆ. ಇದು ಬಂದ್ಬಿಟ್ಟು ನಂಗೆ ಪುಳಿಯೋಗರೆ ತಿನ್ಬೇಕಂತ ಅನ್ಸಿತ್ತು. ಯೂಶಲಿ ಪುಳಿಯೋಗರೆ ಅಲ್ಲಿ ಸೆಸಿಮಿ ಸೀಡ್ಸ್ ಹಾಕಿರ್ತಾರಲ್ಲ, ಎಳ್ಳು ಹಾಕಿರ್ತಾರಲ್ಲ. ಸೊ ಹಂಗಾಗಿ ನಾನು ತಿಂತಾ ಇರ್ಲಿಲ್ಲ. ನಮ್ಮ ಅತ್ತಿ ಹತ್ರ ಹೇಳ್ಬಿಟ್ಟು ನಾನು ಎಳ್ಳು ಇಲ್ದಂಗ್ ಮಾಡಿಸ್ಕೊಂಡಿನಿ ಪುಡಿನ. ಪೇಸ್ಟ್ ಬಹಳ ದಿನ ಇರಲ್ಲ, ಅದಕ್ಕೆ ಪುಡಿ ಮಾಡಿಸ್ಕೊಂಡಿನಿ. ಅಂಡ್ ಅವ್ರು ಬಹಳ ಚೆನ್ನಾಗಿ ಮಾಡ್ತಾರೆ ಪುಳಿಯೋಗರೆ. ಇದು ಕರ್ಜಿಕಾಯಿ, ನೆಲ್ಲಿಕಾಯಿ, ಉಪ್ಪಿನಕಾಯಿ ನಮ್ಮ ಅತ್ತಿ ಫ್ರೆಶ್ ಆಗಿ ಹಾಕಿ ಕಳ್ಸಿರೋದು. ಅಂಡ್ ಈ ಡಬ್ಬಿಲಿ ಏನದೆ ಅಂದ್ರೆ ಫ್ರೆಶ್ ಆಗಿ ನನಗೆ ನೆನ್ನೆ ಹಾಕಿ ಇವತ್ತು ಕೊರಿಯರ್ ಮಾಡುವಂತ ನಮ್ಮ ಅಮ್ಮನ ಹತ್ರ ಹೇಳಿ ಮಾವಿನಕಾಯಿ, ಉಪ್ಪಿನಕಾಯಿ ತರಿಸ್ಕೊಂಡಿನಿ. ನನಗೆ ಈ ಸ್ಮೆಲ್ ನೋಡ್ಬೇಕಿತ್ತು ಅಂಡ್ ತುಂಬಾ ಕ್ರೇವಿಂಗ್ ಅದೇ ನನಗೆ ಮಾವಿನಕಾಯಿ. ಅಂಡ್ ಈ ಬಾಕ್ಸ್ ಅಲ್ಲಿರೋ ಲಾಸ್ಟ್ ಡಬ್ಬಿ ಇದು. ನನಗೆ ಈ ತರ ಫಿಗ್ ತಿನ್ಬೇಕಿತ್ತು. ಇಲ್ಲಿ ಈ ತರ ಅಂಜೂರ್ ಸಿಗೋದಿಲ್ಲ, ನಾನಂತೂ ಎಲ್ಲೂ ನೋಡಿಲ್ಲ. ಇಲ್ಲಿ ಹೋಲ್ ಅಂಜೂರ್ನೇ ಡ್ರೈ ಮಾಡಿ ಇಟ್ಟಿರ್ತಾರೆ, ಬಟ್ ನಂಗೆ ಇದೇ ತಿನ್ಬೇಕಿತ್ತು, ಹಂಗಾಗಿ ಇದನ್ನ ತರಿಸ್ಕೊಂಡೆ. ಆಮೇಲೆ ಇದು ಬಂದ್ಬಿಟ್ಟು ಅವಲಕ್ಕಿ ನನ್ನ ಸೋದರತ್ತಿ ಕಳ್ಸಿರೋದು. ಸೊ ಇದು ನನಗೆ ಪ್ರೆಗ್ನೆನ್ಸಿಗೆ ಅಂತ ಅವರು ಕಳ್ಸಿರೋದು. ಇದ್ರಲ್ಲಿ ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿ ಕಳ್ಸಾರೆ. ಇದು ಯಾವ್ದೋ ಪುಡಿ, ಚಿಗುರು ಇದು. ಸೊ ಈ ಬಾಕ್ಸ್ ಅಲ್ಲಿ ಇಷ್ಟೇ ಐಟಮ್ಸ್ ಇರೋದು. ಈಗ ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡೋಣ. ಸೊ ಫಸ್ಟ್ ಇದೆಲ್ಲ ಕ್ಲಿಯರ್ ಔಟ್ ಮಾಡ್ಬಿಡ್ತೀನಿ. ಸೆಕೆಂಡ್ ಬಾಕ್ಸ್ ಹೋಗೋಕ್ಕಿಂತ ಮುಂಚೆ ಮಂಡಿಗೆ ಅಂತ ಹೇಳಿದ್ನಲ್ಲ, ಇದು ಬಳ್ಳಾರಿ ಫೇಮಸ್ ಅನ್ನಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ನನ್ಗೆ ಬೇಕು ಅಂದ ತಕ್ಷಣ ಇದು ಬಳ್ಳಾರಿಯಲ್ಲಿ ಒಬ್ರಿಗೆ ಆರ್ಡರ್ ಕೊಟ್ಟು ಅವರು ಅದು ತುಂಬಾ ದಿನ ಮುಂಚೆನೂ ಆರ್ಡರ್ ಕೊಟ್ಟು ಮಾಡಿಸ್ಲಿಕ್ಕೆ ಆಗಲ್ಲ, ಇಲ್ಲಿ ಬಹಳ ದಿನ ಇಟ್ಕೊಳಿಕ್ ಆಗಲ್ಲ. ಹಂಗಾಗಿ ಈಗ ಫ್ಯೂ ಡೇಸ್ ಹಿಂದೆ ಆರ್ಡರ್ ಕೊಟ್ಟು ಅಲ್ಲಿಂದ ನಮ್ ಕಡೆ ಒಬ್ರು ರಿಲೇಟಿವ್ ಬ್ಯಾಂಗ್ಳೂರ್ ಬರೋರಿದ್ರು. ಸೊ ಅವ್ರ ಕಡೆ ತರಿಸಿ ಆಲ್ಮೋಸ್ಟ್ ನಂದು ಎಷ್ಟೊಂದು ಫ್ಯಾಮಿಲಿ ಮೆಂಬರ್ಸ್ ಮಾಡಿಸ್ಕೊಂಡ್ರು ಈ ಸಲ ಎಲ್ಲರಿಗೂ ಬೇಕು ಅಂತ. ಬಿಕಾಸ್ ಅಷ್ಟು ಕ್ರೇಜ್ ಮಂಡಿಗೆ ಅಂದ್ರೆ ನಮ್ ಕಡೆ, ಹಂಗಾಗಿ ನನ್ಗೆ ಸ್ವಲ್ಪ ಕ್ರೇವಿಂಗ್ ಜಾಸ್ತಿನೇ ಅದೇ. ಈ ಬಾಕ್ಸ್ ಅಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಹೂ ತರಿಸ್ಕೊಂಡಿನಿ. ಇದು ನನಗೆ ಡೆಕೋರೇಷನ್ ಬೇಕು ನಾಳೆ ಇವೆಂಟ್ಗೆ. ಓಕೆ, ಇದು ಕಾಫಿ ಪುಡಿ ಅದೇ ಈ ಬ್ಯಾಗ್ ಒಳಗೆ. ಸೊ ನಾನು ತೆಗಿಯಲ್ಲ, ನನಗೆ ಮುಂಚೆಯಿಂದಾನು ನನಗೆ ಕಾಫಿ ಸ್ಮೆಲ್ ಇಷ್ಟ ಆಗಲ್ಲ. ಅಂಡ್ ಇವಾಗ ಸ್ವಲ್ಪ ಜಾಸ್ತಿನೇ ಇದು ಇಷ್ಟ ಆಗಲ್ಲ. ಸೊ ಕಾಫಿ ಸಾಗರ್ ಕುಡಿತಾರೆ, ಅವ್ರಿಗೆ ಅದು ಕಾಫಿ ಪುಡಿ. ಈ ಬಾಕ್ಸ್ ಅಲ್ಲಿ ಐಟಮ್ಸ್ ಅಷ್ಟು ಸರಿಯಾಗಿ ಬಂದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಕ್ಚುಲಿ ಇಲ್ಲ. ಇದು ಅಂತೂ ಬಾಕ್ಸ್ ಆಕ್ಚುಲಿ ಕೊಲಾಪ್ಸ್ ಆಗ್ಬಿಟ್ಟಿತ್ತು, ಎಷ್ಟೊತ್ತು ಓಪನ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಇದರಲ್ಲಿ ನಮ್ಮ ಅತ್ತಿ ಡೆಕೋರೇಷನ್ಗೆ ಅಂತ ದೊಡ್ಡದಾಗಿ ಚಕ್ಲಿ ಮಾಡಿ ಕಳ್ಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಾನು ಬ್ರೇಕ್ ಆಗೋಗದೆ, ನಿಮಗೆ ಕಾಣಿಸ್ತಿರ್ಬೋದು. ಈ ತರ ಬ್ರೇಕ್ ಆಗಿದ್ರೆ ಓಕೆ, ಬಟ್ ಕೆಳಗೆ ಎಷ್ಟೊಂದು ಪುಡಿ ಆಗೋಗ್ಬಿಟ್ಟದೆ, ಇಲ್ಲಿ ನೋಡ್ಬೋದು ನೀವು. ಸೊ ಕಷ್ಟಪಟ್ಟು ಮಾಡಿ ಕಳಿಸ್ದಾಗ ಈ ತರ ಆದಾಗ ಬೇಜಾರಾಗ್ತದೆ. ನಾವು ಹಿಂಗೆ ತಿಂತೀವಿ, ಬಟ್ ಡೆಕೋರೇಷನ್ಗೂ ಆಕ್ಚುಲಿ ಹಿಂಗೆ ಇಡ್ತೀವಿ ಮೋಸ್ಟ್ಲಿ ಇವಾಗ. ಅಂಡ್ ಇದ್ರಲ್ಲೂ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಹೂಗಳು ಅವೆ. ಅಂಡ್ ಇದು ನನಗೆ ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು, ಸೊ ಆರ್ಡರ್ ಮಾಡ್ಕೊಂಡಿದ್ದೆ. ಅಂಡ್ ಇದು ಹಾಲ್ಕೋವಾ ನಾವು ಮುಂಚೆ ಸಣ್ಣವರಿದ್ದಾಗ ಜಾಸ್ತಿನೇ ಬರ್ತಿತ್ತು. ಇದು ಸಣ್ಣ ಅಂಗಡಿಗಳಲ್ಲಿ ಸಿಗ್ತಾವಲ್ಲ, ನಮ್ಗೆ ತುಂಬಾ ಕ್ರೇವಿಂಗ್ ಆಗೋಯ್ತು ಇದು ತಿನ್ಬೇಕು ಅಂತ. ಸೊ ಇದು ಇಷ್ಟೊಂದು ತರಿಸ್ಕೊಂಡಿನಿ. ಇದರಲ್ಲಿ ನಮ್ಮಮ್ಮ ಹೆಸರಿಟ್ಟಿನ ಉಂಡಿ, ಆಮೇಲೆ ಫ್ಲಾಕ್ ಸೀಡ್ಸ್ದು ಒಂದು ಉಂಡಿ ಮಾಡಿ ಕಳ್ಸಿದ್ಲು. ಆಕ್ಚುಲಿ ಅವೆಲ್ಲಾನು ಬ್ರೇಕ್ ಆಗ್ಬಿಟ್ಟವೆ.
ಈ ಬಾಕ್ಸ್ದು ಕಂಪ್ಲೀಟ್ಲಿ ಡಿಸಪಾಯಿಂಟ್ಮೆಂಟೇ ಇರೋದು. ಫುಡ್ ಐಟಮ್ಸ್ ಎಲ್ಲಾನು ಡ್ಯಾಮೇಜ್ ಆಗಿನೇ ಬಂದಿರೋದು. ಫಸ್ಟ್ ಬಾಕ್ಸ್ ಎಲ್ಲಾನು ಚೆನ್ನಾಗಿ ಬಂದವು, ನಮ್ಗೆ ಒಂದೂ ಪ್ರಾಬ್ಲಮ್ ಆಗೇ ಇಲ್ಲ. ಬಟ್ ಸೆಕೆಂಡ್ ಬಾಕ್ಸ್ ನೋಡಿದ್ರೆ ನಮ್ಮ ಅಮ್ಮಂಗೆ ನಮ್ಮ ಅತ್ತಿಗೆ ಬಹಳ ಬೇಜಾರು ಆಗ್ತದೆ ಐಟಮ್ಸ್ ಈ ತರ ಆಗಿರೋದು. ಬಟ್ ಅವ್ರ ಜೊತೆ ನಮಗೂ ಆಗ್ತದೆ. ಮೇನ್ ನನಗೆ ಕಾಯ್ತಾ ಇದ್ದೆ ಇಷ್ಟು ದಿನದಿಂದ ಇವೆಲ್ಲ ತಿನ್ಬೇಕು ಅಂತ. ಚಿಕ್ಕಿ ಸಾಗರ್ಗೆ ಮತ್ತೆ ಆರ್ಟಿಫಿಷಿಯಲ್ ಫ್ಲವರ್ಸ್. ನಾನು ಆಕ್ಚುಲಿ ಏನು ಡೆಕೋರೇಷನ್ ಐಟಮ್ಸ್ ಅಷ್ಟೊಂದು ತಂದಿರಲಿಲ್ಲ, ಬಿಕಾಸ್ ನಾವು ಯಾವುದೋ ಇವೆಂಟ್ ಅಂತ ಮಾಡೇ ಇಲ್ಲ. ಆ್ಯಂಡ್ ಹಬ್ಬ ಆ ಥರ ಇದ್ರೆ ನಾನು ಯೂಶಲಿ ಈ ಥರ ಆರ್ಟಿಫಿಷಿಯಲ್ದೇನು ಹಾಕಿ ಮಾಡಲ್ಲ. ಹಾಗಾಗಿ ನನ್ನ ಹತ್ರ ಏನೂ ಇರಲಿಲ್ಲ US ಅಲ್ಲಿ. ಬಟ್ ಇವಾಗ ತರ್ಸ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೇನು ಇವೆಂಟ್ ಬಂದರೂ ಇವೇ ಯೂಸ್ ಮಾಡೋದು ಅಷ್ಟೇ. ಆ್ಯಂಡ್ ಇದು ನಮಗೆ ನಾಳೆ ಫಂಕ್ಷನಿಗೆ ಬೇಕಿತ್ತು, ಸೊ ಇದೊಂದು ಕಳ್ಸಾರೆ. ಆ್ಯಂಡ್ ಈ ಪ್ಯಾಕ್ ಫುಲ್ ಕೂಡ ನಂದೇ ಡ್ರೆಸ್ಸಸ್. ಇದು ನಂದು ಬ್ಲೌಸ್. ಆ್ಯಕ್ಚುಲಿ ಸ್ಯಾರಿ ಇಲ್ಲದೆ ಬ್ಲೌಸ್ ಇಂಡಿಯಾದಲ್ಲಿತ್ತು, ಹಾಗಾಗಿ ಅದನ್ನು ತರಿಸ್ಕೊಂಡಿನಿ. ಇದು ನನ್ನ ಹಸ್ಬೆಂಡ್ ಟೀ ಶರ್ಟ್ ಇಲ್ಲಿ ಸಿಗ್ತವೆ. ಯಾಕೆ ಅಲ್ಲಿಂದ ತರಿಸ್ಕೊಂಡಿವಿ ಅಂದ್ರೆ ನನಗೆ ಟ್ರೆಡಿಷನಲ್ ವೇರ್ ಬೇಕಿತ್ತು. ಅಂಡ್ ನನ್ನ ಹಸ್ಬೆಂಡು ನಾವು ಆಕ್ಚುಲಿ ಲಾಸ್ಟ್ ಟೈಮು ಎಷ್ಟೊಂದು ತರಿಸಿದ್ವಿ, ಬಟ್ ಎಲ್ಲಾನು ಲೇಟಾಗಿ ಡೆಲಿವರಿ ಆಗಿತ್ತು. ಹಾಗಾಗಿ ನಾವು ಅವೆಲ್ಲ ಅಲ್ಲೇ ಬಿಟ್ಟಿದ್ವಿ. ಈ ಸಲ ಹೆಂಗೂ ಕೊರಿಯರ್ ಬರೋದಿತ್ತು. ಅಂಡ್ ಇನ್ನ ಸ್ವಲ್ಪ ಅಲ್ಲಿದು ಮೆಟೀರಿಯಲ್ ಯೂಶಲಿ ಚೆನ್ನಾಗಿರ್ತದೆ. ಅಂಡ್ ನಾವು ಹಾಗಾಗಿ ಯಾವಾಗನ ತರಿಸ್ಕೊಂತಿರ್ತೀವಿ ಅಷ್ಟೇ. ಇದು ಹುಣಸೆಕಾಯಿ ತೊಕ್ಕು. ಇದು ನಾನು ಇವಾಗೇ ತೆಗಿಯಲ್ಲ, ಬಿಕಾಸ್ ನನಗೆ ಇವಾಗೇ ತಿನ್ನೋ ಮೂಡ್ ಇಲ್ಲ. ಹಾಗಾಗಿ ಇದು ಸೆಲೋಟೇಪ್ ಇಂದ ಹಂಗೆ ಇರ್ತದೆ. ಇಲ್ಲ ತೆಗಿತೀನಿ, ಇದ್ರೆ ನಾನು ಯೂಶಲಿ ಓಪನ್ ಮಾಡೋದೇ ಇಲ್ಲ. ಆಮೇಲೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ರೆ ಎಷ್ಟೊಂದು ದಿನ ಇರ್ತದೆ. ಆ್ಯಂಡ್ ಇದು ನಮಗೆ ಚಪಾತಿ ಲಟ್ಟಿಸ್ಲಿಕ್ಕೆ ತುಂಬ ದೊಡ್ಡದಾಯ್ತು. ಆ್ಯಕ್ಚುಲಿ ಫೋಟೋಲ್ಲಿ ಗೊತ್ತಾಗಲ್ಲ, ವಿಡಿಯೋ ಕಾಲಲ್ಲಿ ತೋರಿಸಿನೇ ನಮಗೆ ತಗೊಂಡಿದ್ದು. ಬಟ್ ಆಸ್ ಯೂಶುವಲ್ ವಿಡಿಯೋ ಕಾಲಲ್ಲಿ ಎಲ್ಲಾನು ನಮಗೆ ತಪ್ಪಾಗೆ ಕಾಣಿಸೋದು. ನನಗಿಲ್ಲಿ ಇರಲಿಲ್ಲ, ನಾನು ಹಾಗೆ ಕಟ್ಟಿ ಮೇಲೆ ಮಾಡ್ತಿದ್ದೆ. ಬಟ್ ಇವಾಗ ನನಗಿದು ಬೇಕಾಯಿತು, ಸೊ ಹಾಗಾಗಿ ತರಿಸ್ಕೊಂಡಿದ್ದು. ನಾನು ಲಾಸ್ಟ್ ಪಾರ್ಸಲಲ್ಲೂ ಇತ್ತು. ಇದು ಧಾರವಾಡಿಂದ ತುಪ್ಪ ತರಿಸ್ತೀವಿ. ಸೊ ಈ ಸಲ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿವಿ ತುಪ್ಪ. ಇವಾಗ ನಾನು ಜಾಸ್ತಿ ತಿನ್ಬೇಕಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ ತುಪ್ಪ. ಬಟ್ ಸ್ಟಿಲ್ ಫೋರ್ಸ್ಫುಲಿ ಸ್ವಲ್ಪ ಅನ್ನ ತಿನ್ಬೇಕು ಅಂತ ಈ ಸಲ ಸ್ವಲ್ಪ ಜಾಸ್ತಿನೇ ಕಳ್ಸಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಸಲ್. ಇದು ಸಾಗರ್ಗೆ ಮಡಿ ಈವೆಂಟಿಗೆ ನಂದು ಗ್ರೀನ್ ಸ್ಯಾರಿ. ಆಕ್ಚುಲಿ ನಾನು ಇವಾಗೆ ನೋಡ್ತಿರೋದು, ನಾನು ಇದ್ರಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ವಿಡಿಯೋ ಕಾಲಲ್ಲಿ. ನಾನು ಅದ್ರ ಮುಂಚೆ ಇದನ್ನು ತೋರಿಸ್ತೀನಿ. ನಮ್ಮ ಮನೆಯಿಂದ ಲೆಟರ್ ಬಂದಿರೋದು, ನನ್ನ ತಮ್ಮ ಕಳ್ಸಿರೋದು. ಅಂಡ್ ಅಪ್ಪ ಅಮ್ಮ. ಆಮೇಲೆ ಇದು ಆಕ್ಚುಲಿ ಅವರು ನನಗೆ ಸಾಗರ್ಗೆ ನಮ್ಮ ಮಗುಗೆ ವಿಶ್ ಮಾಡ್ತಿರೋದು. ಅಂಡ್ ಇದು ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ನಮ್ಮ ಬೇಬಿ, ಅವ್ರಿಗೆ ಏನಂತ ಕರೀತದೆ ಅಂತ. ಸೊ ಈ ಲೆಟರ್ ತುಂಬಾ ಎಮೋಷನಲ್. ಸೊ ಇದು ನನ್ನ ಸ್ಯಾರಿ. ಬ್ಲೌಸ್ ನಾನು ಈ ತರ ಡಿಸೈನ್ ಮಾಡಿಸ್ಕೊಂಡಿನಿ. ಅಂಡ್ ಹಿಂದೆ ಟೈ ಮಾಡೋದಕ್ಕೆ ಈ ತರ ಅದೇ. ಬ್ಲೌಸ್ಗೆ ಆಕ್ಚುಲಿ ಅಮ್ಮ ಹೋಗ್ಬಿಟ್ಟು ಇನ್ನೊಂದು ಬ್ಲೌಸ್ ಪೀಸ್ ತಗೊಂಡ್ ಬಂದು ಇದರಲ್ಲಿ ನಾವು ಸ್ಟಿಚ್ ಮಾಡಿಸಿರೋದು. ಬಿಕಾಸ್ ಗೊತ್ತಿಲ್ಲ, ಡೆಲಿವರಿ ಆದ್ಮೇಲೆ ಚೇಂಜಸ್ ಇರ್ತದಲ್ಲ, ಹಾಗಾಗಿ ಬೇರೆ ಬ್ಲೌಸ್ದಿಂದ ಹೊಲಿಸ್ಕೊಂಡಿರೋದು. ಇದು ಸ್ಯಾರಿ ನಾನು ಫುಲ್ ಓಪನ್ ಮಾಡಲ್ಲ, ಬಿಕಾಸ್ ಇದು ನನ್ನ ತಂಗಿ ಫುಲ್ ಪ್ಲೀಟ್ಸ್ ಎಲ್ಲ ಹಾಕ್ಬಿಟ್ಟು ಕಳ್ಸಾಳೆ. ನನಗೆ ಕೈ ಎತ್ತಿ ಪ್ಲೀಟ್ಸ್ ಹಾಕೋದು ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಾಗಾಗಿ ಅವಳ ಹತ್ರ ಮಾಡಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ನಂಗೆ ಬಹಳನೇ ಇಷ್ಟ ಆಯ್ತು. ಡೆಫಿನೆಟ್ಲಿ ವಿಡಿಯೋ ಕಾಲಲ್ಲಿ ಈ ತರ ಇದನ್ನು ಕಾಣಿಸ್ಲಿಲ್ಲ. ಬಟ್ ನಂಗೆ ಕಾಂಬಿನೇಷನ್ ಗ್ರೀನಿಗೆ ಪಿಂಕೇ ಬೇಕಿತ್ತು. ನನ್ನ ಹತ್ರ ಗ್ರೀನಿಗೆ ಪಿಂಕ್ ಕಾಂಬಿನೇಷನ್ ಇರಲಿಲ್ಲ, ಹಾಗಾಗಿ ಇದು ತಗೊಂಡಿದ್ದು. ಯೂಶಲಿ ಹೇಳ್ತಾರಲ್ಲ ಶ್ರೀಮಂತ ತನಕ ಗ್ರೀನ್ ಉಡಲ್ಲ ಅಂತ. ಸೊ ನಮ್ಮ ಅತ್ತೆ ಮನೆಯಲ್ಲಿ ಇರೋದು ಇದು. ಜಲ್ದೇವ್ರು ಅಷ್ಟೇ ಇರೋದು, ಹಾಗಾಗಿ ಜಲ್ದೇವ್ರಿಗೆ ನಾವು ಗ್ರೀನ್ ಕಲರ್ ಉಡೋದು. ಆಮೇಲೆ ನನ್ನ ತವ್ರ ಮನೆಯಲ್ಲಿ ಆರತಿ ಅಂತ ಮಾಡ್ತೀವಿ ನಾವು. ಸೊ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಶ್ರೀಮಂತಾನೆ. ಆವಾಗ ಅಮ್ಮನ ಮನೆಯಿಂದಾನು ಗ್ರೀನ್ ಸೀರೆನೆ ಬರೋದು. ಸೊ ಆವಾಗ ನಾನು ಕಾಂಬಿನೇಷನ್ ಚೇಂಜ್ ಮಾಡಬೇಕು. ಡೆಫಿನೆಟ್ಲಿ ಮರೂನು ರೆಡ್ ಎಲ್ಲ ತಗೊಳ್ಳಲ್ಲ, ಯಾಕಂದ್ರೆ ನಾನು ಮದುವೆ ಟೈಮಲ್ಲಿ ಒಂದು ಸೀರೆ ಅದೇ ಕಾಂಬಿನೇಷನ್ ಅಲ್ಲಿ. ಇದು ಕೋಬತ್ತಿಯಲ್ಲಿ ತಗೊಂಡಿರೋದು, ಗಾಂಧಿ ಬಜಾರಲ್ಲಿ. ಸೊ ನೀವು ಬಜೆಟ್ ಸ್ವಲ್ಪ ಜಾಸ್ತಿ ಇತ್ತು ನಿಮ್ದು ಅಂದ್ರೆ ಡೆಫಿನೆಟ್ಲಿ
ಆ ಶಾಪ್ ವಿಸಿಟ್ ಮಾಡ್ರಿ. ಪ್ರಮೋಷನ್ ಅಂತೂ ಅಲ್ಲ, ನನಗೆ ಇಷ್ಟ ಆಯ್ತು ಇದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮೆಟೀರಿಯಲ್ ಬಹಳನೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ನಾನು ಇದು ಉಟ್ಕೊಂಡು ರೆಡಿ ಆದಾಗ ಕ್ಲಿಪ್ಪಿಂಗ್ಸ್ ನ ತೋರಿಸ್ತೀನಿ ನಿಮಗೆ ಮತ್ತೆ. ಸೊ ಲಾಸ್ಟ್ ಟೈಮು ಅಷ್ಟೇ ನಾನು ಪಾರ್ಸಲ್ ಪ್ಯಾಕೇಜ್ ಹಾಕಿದಾಗ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರಿ ಎಲ್ಲಿಂದ ನಾನು ಕೊರಿಯರ್ ಮಾಡಿಸಿದ್ದು ಅಂತ. ಇದು ಆಕ್ಚುಲಿ ಫೆಡೆಕ್ಸ್ ಇಂದ ತರಿಸ್ಕೊಂಡಿದ್ದು. ನಾವು ಮಂಡೇ ಕಳ್ಸಿದ್ರೆ ನಮಗೆ ವೆನ್ಸ್ಡೇಗೆಲ್ಲ ಬಂದ್ಬಿಡ್ತು. ಆಕ್ಚುಲಿ 2 days ಅಲ್ಲಿ ಬಂತು. ಅಂಡ್ ಡೆಫಿನೆಟ್ಲಿ ವರ್ತ್ 1 kg 750 rupees. ಸೊ ಈ ಸಲ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಮ್ದು ಈ ಸಲ 36 kgs ಇತ್ತು ಅಂಡ್ ಅರೌಂಡ್ 27,000 ಆಯ್ತು ಈ ಸಲ ಪಾರ್ಸಲ್. ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಹಂಗಾಗಿ ನೀವು ಟ್ರೈ ಮಾಡ್ಬೋದು, ಇದು ನಿಮ್ಗೆ ಬೇಗನೂ ಬರ್ತದೆ ಅಂಡ್ ಪ್ರಾಬಬ್ಲಿ ಇದು ಕಮ್ಮಿ ಅಂತ ಅನ್ನಿಸ್ತದೆ, ನಂಗೆ ಬೇರೆದ್ ಗೊತ್ತಿಲ್ಲ. ಯಾರಿಗಾದ್ರೂ ಇದ್ರಗಿನ್ನ ಕಮ್ಮಿ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳ್ರಿ. ಸೊ ನಾವು ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡ್ತೀವಿ. ನಂಗೆ ಗೊತ್ತಿರೋ ಪ್ರಕಾರ ಇವಾಗ ಇದೇ ಕಡಿಮೆ ಅಂತ ನಾವ್ ಅನ್ಕೊಂಡಿರೋದು. ಆ ಲೆಟರ್ ನನ್ನ ತಮ್ಮ, ಅಪ್ಪ, ಅಮ್ಮ, ಇನ್ಕ್ಲೂಡಿಂಗ್ ನಮ್ಮ ಅತ್ತಿ ಮಾವ ಇನ್ಕ್ಲೂಡ್ ಮಾಡ್ಕೊಂಡು ಆ ಲೆಟರ್ ಬರೆದು ಕಳ್ಸಾರೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಎಮೋಷನಲ್ ಆಗಿದ್ದು. ಬಿಕಾಸ್ ನಾನು ಅಷ್ಟೊಂದು ಆ ತರ ಲೆಟರ್ನ ಇದುವರೆಗೆ ನೋಡಿಲ್ಲ. ಬಿಕಾಸ್ ನಂಗೆ ಕಳಿಸ್ತಿದ್ರು ಯಾವಾಗ್ಲೂ, ನಂಗೆ ಅದ್ರೊಳಗೆ ಬಹಳ ಖುಷಿ ಆಗ್ತಿತ್ತು. ಬಟ್ ಈ ಸಲ ತುಂಬಾನೇ ಖುಷಿಯಾಗಿ ಒಂದ್ ಸ್ವಲ್ಪ ಎಮೋಷನಲ್ ಆಗಿದ್ದು. ಬಟ್ ಡೆಫಿನೆಟ್ಲಿ ಎಲ್ಲ ಐಟಮ್ಸು ವರ್ತ್ ಅಂಡ್ ಆ ಲೆಟರ್ ಎಲ್ಲದಕ್ಕಿಂತ ಟಾಪ್ ಅಲ್ಲಿ ಆಯ್ತು. ಸೊ ಯಾ, ಡೆಫಿನೆಟ್ಲಿ ಲಾಟ್ಸ್ ಆಫ್ ಲವ್ ಟು ಮೈ ಫ್ಯಾಮಿಲಿ. ಸೊ ಯಾ, ಐಟಮ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಆಲ್ಸೋ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಇವಾಗ ಈ ವ್ಲಾಗ್ ಎಂಡ್ ಆದ ತಕ್ಷಣ ನಾನು ಗ್ಯಾರಂಟಿ ಎಷ್ಟೊಂದು ಐಟಮ್ಸ್ ನ ತಿಂತೀನಿ ಇವಾಗ. ಅಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.